ನಮಸ್ಕಾರ. ತುಲಾ ರಾಶಿಯವರಿಗೆ ಮಾರ್ಚ್ 2026 ಇದು ನಿಜಕ್ಕೂ ಒಂದು ವಿಶೇಷವಾದ ತಿಂಗಳು. ಹಾಗಾದ್ರೆ ಬನ್ನಿ, ಈ ತಿಂಗಳು ಏನೆಲ್ಲ ತರಲಿದೆ ಅಂತ ಈ ವಿವರಣೆಯಲ್ಲಿ ನೋಡೋಣ. ನೋಡಿ, ಈ ತಿಂಗಳು ಮುಖ್ಯವಾಗಿ 3 ವಿಷಯಗಳ ಸುತ್ತ ಸುತ್ತುತ್ತೆ. ಒಂದ್ ಕಡೆ ಹೊಸ ಅವಕಾಶಗಳು ಬರ್ತವೆ, ಇನ್ನೊಂದ್ ಕಡೆ ಕೆಲವು ಪರೀಕ್ಷೆಗಳನ್ನು ಎದುರಿಸ್ಬೇಕಾಗ್ಬೋದು. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ಅದಕ್ಕೆ ತಕ್ಕ ಪರಿಹಾರಗಳು ಜೊತೆಯಲ್ಲೇ ಇವೆ. ಸರಿ, ಹಾಗಾದ್ರೆ ಮೊದಲು ಈ ತಿಂಗಳ ಒಟ್ಟಾರೆ ಚಿತ್ರಣ ಹೇಗಿದೆ ಅಂತ ನೋಡೋಣ. ಗ್ರಹಗಳ ಸ್ಥಾನ ನಮ್ಮ ಜೀವನದ ಮೇಲೆ ಹೇಗೆಲ್ಲ ಪ್ರಭಾವ ಬೀರಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ತಿಂಗಳು ಗ್ರಹಗಳ ಸಂಚಾರ ತುಂಬಾನೇ ಬಲವಾಗಿದೆ, ವಿಶೇಷವಾಗಿ 5 ಮತ್ತು 6ನೇ ಮನೆಗಳಲ್ಲಿ. ಅಂದ್ರೆ ಇದರ ನೇರ ಪ್ರಭಾವ ಪ್ರೀತಿ, ಶಿಕ್ಷಣ, ಉದ್ಯೋಗ ಮತ್ತು ಆರೋಗ್ಯದ ಮೇಲೆ ಇರ್ತದೆ. ಹಾಗಾಗಿ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆ ಕಾಣೋದಕ್ಕೆ ಇದು ಬಹಳ ಮುಖ್ಯವಾದ ಸಮಯ. ಈಗ ಬರೋಣ ಹಣಕಾಸು ಮತ್ತು ವೃತ್ತಿ ಜೀವನದ ವಿಚಾರಕ್ಕೆ. ಯಾಕಂದ್ರೆ ಈ ತಿಂಗಳು ಈ ಕ್ಷೇತ್ರದಲ್ಲಿ ಅತ್ಯುತ್ತಮ ಅವಕಾಶಗಳು ಕಾದಿವೆ ಅಂತಾನೆ ಹೇಳ್ಬೋದು. ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಅಂದ್ರೆ ಒಂದಲ್ಲ, 2ಕ್ಕಿಂತ ಹೆಚ್ಚು ಕಡೆಯಿಂದ ಹಣ ಬರುವ ಯೋಗವಿದೆ. ಬಹುಶಃ ಹಿಂದೆ ಮಾಡಿದ ಹೂಡಿಕೆಗಳಿಂದ ಈಗ ಅನಿರೀಕ್ಷಿತ ಲಾಭ ಸಿಗಬಹುದು. ಹೊಸ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಿರೋರಿಗೆ ಇದು ಒಳ್ಳೆ ಸಮಯ. ನಿಮ್ಮ ಪ್ರಯತ್ನಗಳಿಗೆ ಖಂಡಿತ ಫಲ ಸಿಗುತ್ತೆ. ಸಂದರ್ಶನಗಳಲ್ಲಿ ಯಶಸ್ಸು, ಹೊಸ ಆಫರ್ಗಳು ಮತ್ತು ಹೊಸ ಜವಾಬ್ದಾರಿಗಳು, ಹೀಗೆ ಹಂತ ಹಂತವಾಗಿ ದಾರಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನು ವ್ಯಾಪಾರ ಮಾಡುವವರಿಗೆ ಪಾಲುದಾರಿಕೆಗಳು, ಜಂಟಿ ಉದ್ಯಮಗಳು ಮತ್ತು ಬೇರೆಯವರ ಜೊತೆ ಸೇರಿ ಮಾಡುವ ಕೆಲಸಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಕಾಣಿಸ್ತೆ. ಒಟ್ಟಾಡಿ ಕೆಲಸ ಮಾಡಿದರೆ ನಿರೀಕ್ಷೆಗಿಂತ ಹೆಚ್ಚು ಲಾಭ ಗಳಿಸಬಹುದು. ಆದರೆ ಒಂದು ಪ್ರಮುಖ ಎಚ್ಚರಿಕೆ ಇದೆ. ಮಾರ್ಚ್ 20ನೇ ತಾರೀಕಿನವರೆಗೂ ಬುಧ ವಕ್ರಿಯಾಗಿರೋದ್ರಿಂದ ಯಾವುದೇ ಒಪ್ಪಂದಗಳಿಗೆ ಅಥವಾ ಕಾನೂನು ದಾಖಲೆಗಳಿಗೆ ಸಹಿ ಹಾಕೋ ಮುಂಚೆ ತುಂಬಾನೇ ಎಚ್ಚರಿಕೆ ವಹಿಸಿ. ಪ್ರತಿಯೊಂದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳಿ. ಸರಿ, ಈಗ ಆರೋಗ್ಯದ ಕಡೆಗೆ ಗಮನ ಕೊಡೋಣ. ಯಾಕಂದ್ರೆ ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಶಿಸ್ತು ಬೇಕಾಗತ್ತೆ, ವಿಶೇಷವಾಗಿ ತಿಂಗಳ ಮೊದಲ ಭಾಗದಲ್ಲಿ. ನೋಡಿ, ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು 2 ರೀತಿಯಲ್ಲಿದೆ. ಮಾರ್ಚ್ 26ನೇ ತಾರೀಕಿನವರೆಗೂ ಸ್ವಲ್ಪ ಎಚ್ಚರಿಕೆ ಬೇಕು. ನಿಮ್ಮ ದೇಹ ಏನ್ ಹೇಳುತ್ತೆ ಅನ್ನೋದನ್ನ ಗಮನಿಸಿ. ಆದ್ರೆ 26ರ ನಂತರ ಆರೋಗ್ಯದಲ್ಲಿ ಒಳ್ಳೆ ಸುಧಾರಣೆ ಕಾಣಿಸುತ್ತೆ. ಆತ್ಮವಿಶ್ವಾಸ, ಉತ್ಸಾಹ ಎಲ್ಲವೂ ವಾಪಸ್ ಬರುತ್ತೆ. ಹಾಗಾದ್ರೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಏನ್ ಮಾಡ್ಬೇಕು? ನೋಡಿ, ಜಂಕ್ ಫುಡ್, ಕರಿದ ಪದಾರ್ಥಗಳನ್ನ ಬಿಟ್ಟು ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ಮುಖ್ಯ. ಹಾಗೇನೆ ಒತ್ತಡ ಹಾಗೂ ಅತಿಯಾದ ಯೋಚನೆ ಬದಲು ಶಿಸ್ತಿನ ಜೀವನ ಶೈಲಿಯನ್ನ ಪಾಲಿಸಬೇಕು. ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತವೆ. ಇನ್ನು ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದ್ರೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನ ನಿರೀಕ್ಷಿಸಬಹುದು. ಅಂದ್ರೆ ಕೆಲವು ಸವಾಲುಗಳು ಇರಬಹುದು, ಆದ್ರೆ ಅದೇ ಸಮಯದಲ್ಲಿ ಪ್ರೀತಿಪಾತ್ರರ ಬೆಂಬಲವೂ ಸಿಗ್ಲಿದೆ. ಇಲ್ಲಿ ಅವಿವಾಹಿತರಿಗೆ ಮತ್ತು ವಿವಾಹಿತರಿಗೆ ಬೇರೆ ಬೇರೆ ರೀತಿಯ ಫಲಿತಾಂಶಗಳಿವೆ. ಅವಿವಾಹಿತರಿಗೆ ಸ್ವಲ್ಪ ಗೊಂದಲ, ಭಾವನಾತ್ಮಕ ಒತ್ತಡ ಇರಬಹುದು, ಹಾಗಾಗಿ ಆತುರದ ನಿರ್ಧಾರಗಳು ಬೇಡ. ಅದೇ ವಿವಾಹಿತರಿಗೆ ಇದು ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಸಮಯ. ಸಂಗಾತಿಯಿಂದ ಪ್ರೀತಿ ಮತ್ತು ಬೆಂಬಲ ಸಿಗುತ್ತೆ. ಹಾಗಾದ್ರೆ ಈ ತಿಂಗಳು ಸಂಬಂಧಗಳಲ್ಲಿ ಸಾಮರಸ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ? ಈ ಭಾವನಾತ್ಮಕ ಏರಿಳಿತಗಳನ್ನ ನಿಭಾಯಿಸೋಕೆ ಉತ್ತಮ ದಾರಿ ಯಾವುದು? ಇದಕ್ಕೆ ಉತ್ತರ ಬಹಳ ಸರಳ. ಯಾವುದೇ ಕಾರಣಕ್ಕೂ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸ್ವಲ್ಪ ಸಮಯ ತಗೊಳ್ಳಿ, ಮನಸ್ಸು ಬಿಚ್ಚಿ ಮಾತಾಡಿ ಮತ್ತು ಮುಖ್ಯವಾಗಿ ತಾಳ್ಮೆಯಿಂದ ಇರಿ. ಇದೇ ಯಶಸ್ಸಿನ ಕೀಲಿ. ಸರಿ, ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ತಿಂಗಳನ್ನ ಯಶಸ್ವಿ ಮಾಡ್ಕೊಳ್ಳೋಕೆ ಇರೋ ಕೀಲಿ ಯಾವುದು? ಬನ್ನಿ, ಅದಕ್ಕೊಂದು ಸರಳ ಸೂತ್ರ ಮತ್ತೆ ಕೆಲವು ಪರಿಹಾರಗಳನ್ನ ನೋಡೋಣ. ಈ ತಿಂಗಳ ಯಶಸ್ಸಿನ ಸೂತ್ರ ಇಲ್ಲಿದೆ ನೋಡಿ. ಹಣಕಾಸಿನ ವಿಚಾರದಲ್ಲಿ ಧೈರ್ಯ ಮತ್ತು ಸರಿಯಾದ ಯೋಜನೆ ಬೇಕು. ಆರೋಗ್ಯಕ್ಕೆ ಶಿಸ್ತು ಮತ್ತು ಒಳ್ಳೆ ಆಹಾರ ಪದ್ಧತಿ ಬೇಕು. ಇನ್ನು ಸಂಬಂಧಗಳ ವಿಷಯದಲ್ಲಿ ತಾಳ್ಮೆ ಮತ್ತು ಸಂವಹನ ಅತಿ ಮುಖ್ಯ. ಈ ಮೂರನ್ನೂ ಪಾಲಿಸಿದ್ರೆ ಸಾಕು. ಈ ತಿಂಗಳು ಇನ್ನೂ ಉತ್ತಮ ಫಲಿತಾಂಶಗಳನ್ನ ಪಡೆಯೋಕೆ ಕೆಲವು ಪರಿಹಾರಗಳನ್ನ ಮಾಡಿಕೊಳ್ಬೋದು. ಮುಖ್ಯವಾಗಿ ನಿಮ್ಮ ರಾಶ್ಯಾಧಿಪತಿ ಶುಕ್ರನನ್ನು ಬಲಪಡಿಸಬೇಕು. ಅದಕ್ಕಾಗಿ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಪೂಜೆ ಮಾಡಿ, ದೇವಿಗೆ ಬಿಳಿ ಬಣ್ಣದ ಪರಿಮಳಯುಕ್ತ ಹೂವುಗಳನ್ನ ಅರ್ಪಿಸಿ. ಶುಕ್ರಮಂತ್ರ ಪಠಿಸೋದು ಕೂಡ ಒಳ್ಳೆಯದು. ಹಾಗೆ ಶುಕ್ರವಾರದಂದು 6 ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಬಿಳಿ ಸಿಹಿ ತಿಂಡಿ ಕೊಡಿ. ಜೊತೆಗೆ ಕೆಲ್ಸ ಮಾಡೋ ಜಾಗದಲ್ಲಿ ಮಹಿಳೆಯರ ಜೊತೆ ಸಂಘರ್ಷ ಬೇಡ, ಅವರಿಗೆ ಬೆಂಬಲವಾಗಿರಿ. ಕೊನೆಯದಾಗಿ ಒಂದು ಮಾತು. ನಮ್ಮ ಗಮನ ಎಲ್ಲಿರುತ್ತೋ ಶಕ್ತಿ ಕೂಡ ಅಲ್ಲಿಗೆ ಹರಿಯುತ್ತೆ. ಹಾಗಾದ್ರೆ ಈ ತಿಂಗಳು ಜೀವನದ ಯಾವ ಕ್ಷೇತ್ರದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಅನ್ನೋದು ಈಗ ನಮ್ಮ ಆಯ್ಕೆಗೆ ಬಿಟ್ಟಿದ್ದು.
ಯೋಚಿಸಿ